ಲೋಕಸಭೆಯಲ್ಲಿ ಗಂಭೀರ ಚರ್ಚೆಗಳು ನಡೀತಾ ಇರುವಾಗ ಹಠಾತ್ತನೆ ರಾಹುಲ್ ಗಾಂಧಿಯವರು ಪ್ರಧಾನಿ ನರೇಂದ್ರ ಮೋದಿ ಕಡೆಗೆ ನೋಡಿ ನನಗೂ ನಿಮಗೂ ಆ ಒಂದು ಸಮಸ್ಯೆ ಇಲ್ಲ ಅಂದಾಗ ಇಡೀ ಸದನವೇ ಒಂದು ಕ್ಷಣ ಶಾಕ್ ಆಯಿತು. ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದ ಆ ಕಾಮನ್ ವಿಷಯ ಯಾವುದು ಗೊತ್ತಾ? ಅದುವೇ ಹೆಂಡತಿಯ ಸಮಸ್ಯೆ, ವೈಫ್ ಇಶ್ಯೂ. ರಾಜಕೀಯ ಜಿದ್ದಾಜಿದ್ದಿನ ನಡುವೆ ರಾಹುಲ್ ಗಾಂಧಿಯವರು ಇಂತಹದ್ದೊಂದು ಹಾಸ್ಯಾಸ್ಪದ ಚಟಾಕಿಯನ್ನ ಹಾರಿಸಿದ್ದು ಯಾಕೆ? ಇದನ್ನ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಿಯಾಕ್ಷನ್ ಹೇಗಿತ್ತು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಏಪ್ರಿಲ್ 17ರಂದು ಭಾರತದ ಲೋಕಸಭೆಯಲ್ಲಿ ನಡೆದ ಕಲಾಪಗಳು ದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿ ದಾಖಲಾದವು. ಅಂದು ನಡೆದ ಚರ್ಚೆಯು ಕೇವಲ ಶಾಸನಬದ್ಧ ಪ್ರಕ್ರಿಯೆಯಾಗಿರದೆ ವೈಯಕ್ತಿಕ ಹಾಸ್ಯ, ತೀವ್ರ ರಾಜಕೀಯ ಆರೋಪಗಳು ಮತ್ತು ಸಂವಿಧಾನಾತ್ಮಕ ಬಿಕ್ಕಟ್ಟುಗಳ ಸಮ್ಮಿಶ್ರಣವಾಗಿತ್ತು. ವಿಶೇಷ ಅಧಿವೇಶನದ ಭಾಗವಾಗಿ ನಡೆದ ಈ ಚರ್ಚೆಯ ಕೇಂದ್ರ ಬಿಂದು ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯಗಳಾಗಿದ್ವು. ಈ ಗಂಭೀರ ಪರಿಸ್ಥಿತಿಯ ನಡುವೆಯೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ನೀಡಿದ ನನಗೂ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಹೆಂಡತಿ ಸಮಸ್ಯೆ ಇಲ್ಲ ಎಂಬ ಹಾಸ್ಯಭರಿತ ಹೇಳಿಕೆಯು ಇಡೀ ಸದನವೇ ನಗುವಂತೆ ಮಾಡಿತು. ಸ್ನೇಹಿತರೆ, ಭಾರತ ಸರ್ಕಾರವು 2026ರ ಏಪ್ರಿಲ್ ತಿಂಗಳಿನಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆದಿತ್ತು. ಈ ಅಧಿವೇಶನದ ಪ್ರಮುಖ ಉದ್ದೇಶ 2023ರಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲಾತಿ ಕಾಯ್ದೆಯ ಅನುಷ್ಠಾನಕ್ಕೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ತರುವುದು ಮತ್ತು ಕ್ಷೇತ್ರ ಪುನರ್ವಿಂಗಡಣಾ ಪ್ರಕ್ರಿಯೆಯನ್ನು ಆರಂಭಿಸುವುದಾಗಿತ್ತು. ಸರ್ಕಾರವು ಮಂಡಿಸಿದ 3 ಪ್ರಮುಖ ಮಸೂದೆಗಳು ದೇಶದ ಚುನಾವಣಾ ನಕ್ಷೆಯನ್ನೇ ಬದಲಿಸುವ ಗುರಿಯನ್ನ ಹೊಂದಿದ್ವು. ಮೊದಲನೇದಾಗಿ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ, ಎರಡನೆಯದ್ದು ಕ್ಷೇತ್ರ ಪುನರ್ವಿಂಗಡಣಾ ಮಸೂದೆ, ಮೂರನೆಯದ್ದು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ. ಈ ಮಸೂದೆಗಳ ಮೇಲೆ ನಡೆದ ಚರ್ಚೆಯು ಅತ್ಯಂತ ತೀವ್ರವಾಗಿತ್ತು, ಏಕೆಂದರೆ ವಿರೋಧ ಪಕ್ಷಗಳು ಈ ಮಸೂದೆಗಳನ್ನು ಮಹಿಳಾ ಸಬಲೀಕರಣದ ಮುಖವಾಡದ ಅಡಿಯಲ್ಲಿ ಕೇಂದ್ರದ ಚುನಾವಣಾ ಸಮತೋಲನವನ್ನ ಕಿತ್ತು ಹಾಕುವ ಪ್ರಯತ್ನ ಎಂದು ಆರೋಪಿಸಿದ್ವು. ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಈ ಹೇಳಿಕೆಯು ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದು ಸಂಸತ್ತಿನ ಕಲಾಪದಲ್ಲಿ ಅಂದು ನಡೆದ ಲಘುದಾಟಿಯ ಸಂಭಾಷಣೆಗಳ ಮುಂದುವರೆದ ಭಾಗವಾಗಿತ್ತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತಮ್ಮ ಭಾಷಣದ ವೇಳೆ ಒಂದು ವೈಯಕ್ತಿಕ ಪ್ರಸಂಗವನ್ನ ನೆನಪಿಸಿಕೊಳ್ತಾರೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ತಮ್ಮ ಪತ್ನಿಗಾಗಿ ಕವಿತೆಯೊಂದನ್ನ ಬರೆದಿದ್ದನ್ನ ಉಲ್ಲೇಖಿಸಿದ ರಿಜಿಜು, ನಾನು ನನ್ನ ಪತ್ನಿಗಾಗಿ ಅಂತಹ ಕವಿತೆಯನ್ನ ಬರೆಯದ ಕಾರಣ ಮನೆಯಲ್ಲಿ ಬೈಗುಳಗಳನ್ನ ಕೇಳಿದ್ದೇನೆ ಎಂದು ಇವರು ಹಾಸ್ಯ ಮಾಡಿದ್ರು. ಈ ಪ್ರಸಂಗವನ್ನ ಉಲ್ಲೇಖಿಸಿ ಭಾಷಣವನ್ನ ಆರಂಭಿಸಿದ ರಾಹುಲ್ ಗಾಂಧಿಯವರು ಸದನದಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಸದಸ್ಯರ ಜೀವನದ ಮೇಲೆ ಮಹಿಳೆಯರ ಪ್ರಭಾವ ಅಪಾರವಾಗಿದೆ ಎಂದು ಹೇಳಿದ್ರು. ತಾಯಿ, ಸಹೋದರಿ ಮತ್ತು ಪತ್ನಿಯ ರೂಪದಲ್ಲಿ ಮಹಿಳೆಯರು ನಮಗೆ ಜೀವನದ ದೊಡ್ಡ ಪಾಠವನ್ನ ಕಲಿಸ್ತಾರೆ ಎಂಬ ಸತ್ಯವನ್ನ ಇವರು ಪ್ರತಿಪಾದಿಸಿದ್ರು. ಇದೇ ವೇಳೆ ಮುಗುಳ್ನಗುತ್ತಾ ಇವರು ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನನಗೆ ಆ ಪತ್ನಿಯ ಸಮಸ್ಯೆ, ವೈಫ್ ಇಶ್ಯೂ ಇಲ್ಲ, ಆದ್ದರಿಂದ ನಮಗೆ ಆ ಮೂಲದಿಂದ ಇನ್ಪುಟ್ ಅಂದರೆ ಸಲಹೆ ಅಥವಾ ಪ್ರಭಾವ ಸಿಗುವುದಿಲ್ಲ, ಆದರೆ ನಮಗೆ ನಮ್ಮ ತಾಯಿ ಮತ್ತು ಸಹೋದರಿಯರಿದ್ದಾರೆ ಎಂದು ಇವರು ಹಾಸ್ಯ ಮಾಡಿದರು. ಈ ಹೇಳಿಕೆಯು ಲೋಕಸಭೆಯಲ್ಲಿ ತಕ್ಷಣದ ಹಾಸ್ಯಕ್ಕೆ ಕಾರಣವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಬ್ಯಾಚುಲರ್ಗಳು ತಮ್ಮ ವೈಯಕ್ತಿಕ ಜೀವನದ ಈ ಸಾಮ್ಯತೆಯನ್ನ ಲಘು ದಾಟಿಯಲ್ಲಿ ಬಳಸಿಕೊಂಡಿದ್ದು ಸದನದ ವಾತಾವರಣವನ್ನ ಕೆಲಕಾಲ ತಿಳಿಗೊಳಿಸಿತು. ರಾಹುಲ್ ಗಾಂಧಿಯವರ ಮಾತಿಗೆ ಇವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ನಗುವಿನ ಮೂಲಕ ಪ್ರತಿಕ್ರಿಯಿಸಿದರು. ಇನ್ನು ಸ್ನೇಹಿತರೆ, ಕೇವಲ ಹಾಸ್ಯಕ್ಕೆ ಸೀಮಿತವಾಗದ ರಾಹುಲ್ ಗಾಂಧಿಯವರು ಮಹಿಳೆಯರು ರಾಷ್ಟ್ರೀಯ ಕಲ್ಪನೆಯಲ್ಲಿ ಕೇಂದ್ರ ಶಕ್ತಿಯಾಗಿದ್ದಾರೆ ಎಂದು ಒತ್ತಿ ಹೇಳಿದರು. ತಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದ ಮಹಿಳೆಯರ ಬಗ್ಗೆ ಇವರು ಹಂಚಿಕೊಂಡ ಕತೆಗಳು ಏನು ಅಂದ್ರೆ, ರಾಹುಲ್ ಗಾಂಧಿ ತಮ್ಮ ಬಾಲ್ಯದ ಒಂದು ಪ್ರಸಂಗವನ್ನ ನೆನಪಿಸಿಕೊಳ್ತಾರೆ. ಇವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಚಿಕ್ಕವರಿದ್ದಾಗ ತೋಟದಲ್ಲಿ ಒಂದು ದೊಡ್ಡ ನಾಯಿಯೊಂದನ್ನ ನೋಡಿ ಭಯ ಪಡ್ತಾ ಇದ್ರು. ಕತ್ತಲೆಯಲ್ಲಿ ಹೊರಗೆ ಹೋಗಲು ಹೆದರ್ತಾ ಇದ್ರು. ಆಗ ಇವರ ಅಜ್ಜಿ ಇಂದಿರಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಕೈ ಹಿಡಿದು ಕತ್ತಲೆಯ ತೋಟಕ್ಕೆ ಕರೆದೊಯ್ದು ಅಲ್ಲಿಯೇ ನಿಲ್ಲುವಂತೆ ಹೇಳಿದ್ರು. ನೀನು ಕತ್ತಲೆಗೆ ಅಥವಾ ನಾಯಿಗೆ ಹೆದರುತ್ತಾ ಇಲ್ಲ, ಬದಲಾಗಿ ನಿನ್ನ ಮನಸ್ಸಿನ ಕಲ್ಪನೆಗಳಿಗೆ ಹೆದರುತ್ತಿದ್ದೀಯಾ. ಸತ್ಯವು ಹೆಚ್ಚು ಕತ್ತಲೆಯಲ್ಲೇ ಅಡಗಿರುತ್ತದೆ ಮತ್ತು ಅದನ್ನ ಎದುರಿಸಲು ಧೈರ್ಯ ಬೇಕು ಎಂಬ ಪಾಠವನ್ನ ಅವರು ಕಲಿಸಿದ್ರು. ಈ ಕಥೆಯ ಮೂಲಕ
ಮಹಿಳೆಯರು ಹೇಗೆ ಧೈರ್ಯ ಮತ್ತು ಸತ್ಯದ ದಾರಿಯನ್ನ ತೋರುತ್ತಾರೆ ಎಂಬುದನ್ನು ಇವರು ವಿವರಿಸಿದರು. ಇನ್ನು ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿಯವರ ಬಗ್ಗೆ ಮಾತನಾಡುತ್ತಾ ರಾಹುಲ್ ಗಾಂಧಿ ಮತ್ತೊಂದು ಹಾಸ್ಯ ಚಟಾಕಿಯನ್ನ ಹಾರಿಸಿದ್ರು. ನನ್ನ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಮಾಡಲು ಸಾಧ್ಯವಾಗದ ಕೆಲಸವನ್ನ ನನ್ನ ಸಹೋದರಿ ನಿನ್ನೆ ಕೇವಲ 5 ನಿಮಿಷಗಳಲ್ಲಿ ಮಾಡಿ ತೋರಿಸಿದ್ರು. ಅದು ಅಮಿತ್ ಶಾ ಅವರನ್ನ ನಗುವಂತೆ ಮಾಡಿದ್ದು ಎಂದು ಹೇಳಿದ್ರು. ಪ್ರಿಯಾಂಕಾ ಅವರು ಗುರುವಾರ ಸಂಸತ್ತಿನಲ್ಲಿ ನೀಡಿದ ಭಾಷಣದ ವೇಳೆ ಅಮಿತ್ ಶಾ ಅವರ ರಾಜಕೀಯ ತಂತ್ರಗಾರಿಕೆಯನ್ನ ಚಾಣಕ್ಯನಿಗೆ ಹೋಲಿಸಿ ನೀಡಿದ ವಿನೋದಮಯ ಹೇಳಿಕೆಗೆ ಅಮಿತ್ ಶಾ ನಕ್ಕಿದ್ರು. ಇದನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರು ತಮ್ಮ ಸಹೋದರಿಯ ಸಂವಹನದ ಶೈಲಿಯನ್ನ ಶ್ಲಾಘಿಸಿದ್ರು. ಇನ್ನು ಸ್ನೇಹಿತರೆ, ಈ ಹಾಸ್ಯದ ನಂತರ ರಾಹುಲ್ ಗಾಂಧಿ ಅವರ ಭಾಷಣವು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತು. ಇವರು ಸರ್ಕಾರದ ಮಹಿಳಾ ಮೀಸಲಾತಿ ಮಸೂದೆಯನ್ನ ತೀವ್ರವಾಗಿ ಟೀಕಿಸಿದ್ರು. ಇವರ ವಾದದ ಪ್ರಮುಖ ಅಂಶಗಳನ್ನು ಗಮನಿಸಿದರೆ, ಮೊದಲನೇದಾಗಿ ಚುನಾವಣಾ ನಕ್ಷೆಯ ಬದಲಾವಣೆ. ಈ ಮಸೂದೆಯು ಮಹಿಳಾ ಸಬಲೀಕರಣಕ್ಕಾಗಿ ಅಲ್ಲ, ಬದಲಾಗಿ ಭಾರತದ ಚುನಾವಣಾ ಭೂಪಟವನ್ನ ತನಗೆ ಬೇಕಾದಂತೆ ಬದಲಿಸಲು ಸರ್ಕಾರ ಮಾಡ್ತಾ ಇರುವ ಸಂಚು ಎಂದು ಇವರು ಆರೋಪಿಸಿದರು. ಎರಡನೆಯದಾಗಿ ಕ್ಷೇತ್ರ ಪುನರ್ವಿಂಗಡಣೆಯ ಭೀತಿ. ಮಹಿಳಾ ಮೀಸಲಾತಿಯನ್ನ ಕ್ಷೇತ್ರ ಪುನರ್ವಿಂಗಡಣೆಗಳೊಂದಿಗೆ ಜೋಡಿಸಿರುವುದು ಅಪಾಯಕಾರಿ. ಇದರ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳು, ಈಶಾನ್ಯ ರಾಜ್ಯಗಳು ಮತ್ತು ಸಣ್ಣ ರಾಜ್ಯಗಳ ಸಂಸದೀಯ ಶಕ್ತಿಯನ್ನ ಕುಂದಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಇವರು ವಾದಿಸಿದರು. ಮೂರನೆಯದಾಗಿ ಒಬಿಸಿ ಸಮುದಾಯದ ಕಡೆಗಣನೆ. ಸರ್ಕಾರವು ಜಾತಿ ಗಣತಿಯನ್ನ ತಪ್ಪಿಸಲು ಮತ್ತು ಒಬಿಸಿ ಮಹಿಳೆಯರಿಗೆ ಸರಿಯಾದ ಪ್ರಾತಿನಿಧ್ಯವನ್ನ ನೀಡದಿರಲು ಈ ದಾರಿಯನ್ನ ಆರಿಸಿಕೊಂಡಿದೆ. ಇದನ್ನ ಇವರು ಮನುಸ್ಮೃತಿ ಮತ್ತು ಸಂವಿಧಾನದ ನಡುವಿನ ಸಂಘರ್ಷ ಎಂದು ಬಣ್ಣಿಸಿದರು. ಇನ್ನು ನಾಲ್ಕನೆಯದಾಗಿ ತಕ್ಷಣದ ಜಾರಿಗೆ ಒತ್ತಾಯ. 2023ರಲ್ಲಿ ಅಂಗೀಕರಿಸಲ್ಪಟ್ಟ ಮೂಲ ಮಸೂದೆಯನ್ನು ಈಗಲೇ ಜಾರಿಗೆ ತನ್ನಿ. ಅದಕ್ಕೆ ವಿರೋಧ ಪಕ್ಷಗಳು ಬೆಂಬಲವನ್ನ ನೀಡುತ್ತವೆ. ಅದನ್ನ ಬಿಟ್ಟು ಕ್ಷೇತ್ರ ಪುನರ್ವಿಂಗಡಣೆಯ ಹೆಸರಿನಲ್ಲಿ ಮೀಸಲಾತಿಯನ್ನು 10-15 ವರ್ಷಗಳ ಕಾಲ ಮುಂದೂಡುವುದು ಮಹಿಳೆಯರಿಗೆ ಮಾಡುವ ದ್ರೋಹ ಎಂದು ಇವರು ಗುಡುಗಿದ್ರು. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಜಾದೂಗಾರ ಎಂಬ ವ್ಯಂಗ್ಯ ಪದವನ್ನ ಬಳಸಿದ್ದು ಸದನದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಯಿತು. ಬಾಲಾಕೋಟ್ನ ಜಾದೂಗಾರ, ನೋಟ್ ಬ್ಯಾನ್ನ ಜಾದೂಗಾರ ಮತ್ತು ಆಪರೇಷನ್ ಸಿಂಧೂರ್ನ ಜಾದೂಗಾರ ಈಗ ಸಿಕ್ಕಿ ಬಿದ್ದಿದ್ದಾನೆ. ಇವರ ಹಳೆಯ ಟ್ರಿಕ್ಗಳು ಈಗ ಕೆಲಸ ಮಾಡ್ತಾ ಇಲ್ಲ ಎಂದು ಇವರು ಹೇಳಿದ್ರು. ಈ ಹೇಳಿಕೆಗೆ ಆಡಳಿತ ಪಕ್ಷದ ಅಂದ್ರೆ ಬಿಜೆಪಿಯ ಸದಸ್ಯರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕಿರಣ್ ರಿಜಿಜು ಅವರು ರಾಹುಲ್ ಗಾಂಧಿ ಸಶಸ್ತ್ರ ಪಡೆಗಳನ್ನ ಅವಮಾನಿಸ್ತಾ ಇದ್ದಾರೆ ಮತ್ತು ಸಂಸದೀಯವಲ್ಲದ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು. ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಮಧ್ಯಪ್ರವೇಶಿಸಿ ಇಂತಹ ಪದ ಬಳಕೆಯನ್ನ ಅನುಮತಿಸುವುದಿಲ್ಲ ಎಂದು ಎಚ್ಚರಿಸಿ ರಾಹುಲ್ ಗಾಂಧಿಯವರ ಭಾಷಣದ ಕೆಲವು ಭಾಗಗಳನ್ನ ಕಡತದಿಂದ ತೆಗೆದುಹಾಕಲು ಆದೇಶಿಸಿದರು. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಹೆಂಡತಿ ಸಮಸ್ಯೆ ಹೇಳಿಕೆಯು ಕೇವಲ ಒಂದು ಜೋಕ್ ಆಗಿ ಉಳಿಯಲಿಲ್ಲ. ಇದು ಭಾರತೀಯ ರಾಜಕೀಯದಲ್ಲಿ ನಾಯಕರ ವೈಯಕ್ತಿಕ ಜೀವನ ಮತ್ತು ಅವರ ನಿರ್ಧಾರಗಳ ಮೇಲೆ ಕುಟುಂಬದ ಪ್ರಭಾವದ ಕುರಿತಾದ ಚರ್ಚೆಯನ್ನ ಹುಟ್ಟುಹಾಕಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಸಾರ್ವಜನಿಕ ಜೀವನಕ್ಕಾಗಿ ತಮ್ಮ ವೈಯಕ್ತಿಕ ಜೀವನದ ಸುಖಗಳನ್ನು ತ್ಯಾಗ ಮಾಡಿದ್ದಾರೆ ಎಂಬ ಗೌರವದ ನಡುವೆಯೇ ಜೀವನ ಸಂಗಾತಿಯ ಸಲಹೆ ಇಲ್ಲದಿರುವುದು ಇವರ ಆಡಳಿತ ಶೈಲಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬ ವಿಶ್ಲೇಷಣೆಗಳು ನಡೆದವು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್